ದಾವಣಗೆರೆ ದಕ್ಷಿಣ ಉಪಚುನಾವಣೆ ಇನ್ನೇನು ಕೆಲವೇ ದಿನಗಳಿರತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಬೀಳ್ಬಿಟ್ಟು ಅಹಿಂದ ಮತಗಳು ಮತ್ತು ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವಲ್ಲಿ ಪ್ರದೀಪ್ ಈಶ್ವರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವ್ರು ಮಾತನಾಡ್ಸೋಣ, ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಈಗ ಇನ್ನೇನು ಎಲೆಕ್ಷನ್ ಸಮೀಪ ಬಂತು, ಯಾವ ಥರ ನೀವು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ? ಈಗ ದಾವಣಗೆರೆ ದಕ್ಷಿಣ ಬಿಜೆಪಿಯ ಭದ್ರಕೋಟೆ, ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಕೊಡುಗೆ ಇದೆ. ನಮ್ಮ ಸಮರ್ಥವಾಗಿದ್ದಾರೆ. ಕ್ರಮ ಸಂಖ್ಯೆ 3ಕ್ಕೆ ಜನ ವೋಟ್ ಮಾಡ್ತಾರೆ, ಖಂಡಿತವಾಗೂ ಗೆಲ್ಲಿಸ್ತಾರೆ. ನಾನು ಒಂದು ಅಹಿಂದ ಹುಡುಗನಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಖಂಡಿತವಾಗೂ ನಮ್ಮ ಸಮರ್ಥನ ಆಶೀರ್ವದಿಸ್ತಾರೆ. ಸರ್, ಜೊತೆಗೆ ಏನಂದ್ರೆ ಬಿಜೆಪಿ ಅವರು ಕೂಡ ಪ್ರಚಾರ ಮಾಡ್ತಾ ಇರುವಂತದ್ದು, ಪ್ರದೀಪ್ ಈಶ್ವರ್ ಸೇರಿದಂತೆ ಕಾಂಗ್ರೆಸ್ಸಿನ ವಿರುದ್ಧ ಸಾಕಷ್ಟು ಒಂದು ವಾಗ್ದಾಳಿಯನ್ನ ಮಾಡ್ತಾ ಇರುವಂತದ್ದು ಹೇಳೋದಾದ್ರೆ, ಈಗ ನಿನ್ನೆ ಅವ್ರ್ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು 3 ವರ್ಷದಿಂದ ಅಯೋಗ್ಯ ಮುಟ್ಟಾಳ ಅಂತ ಬೈತಿದ್ದೀನಿ. ನಾನು ಟೀಚರ್ ಗುರು, ದಡ್ಡ ಶಿಖಾಮಣಿಗಳನ್ನ ಅಯೋಗ್ಯ ಅಂತೀನಿ, ಮುಟ್ಟಾಳ ಅಂತೀನಿ. 3 ವರ್ಷದಿಂದ ಕೊಡದೇ ಇರೋ ಕಂಪ್ಲೇಂಟ್ ನಿನ್ನೆ ಅವ್ರ್ಯಾರೋ ಸಿ.ಕೆ. ರಾಮಮೂರ್ತಿ ಅವ್ರು ಕೊಟ್ಟಿದ್ದಾರೆ. ಅದು ಯಾವ ಕ್ಷೇತ್ರದ MLA ಯಾರಿಗೂ ಗೊತ್ತಿಲ್ಲ. ನಾನು ಗೂಗಲ್ ಮಾಡಿದೆ ಯಾವ ಕ್ಷೇತ್ರನಪ್ಪ ಇರೋದು ಅಂತ. ಹಿಂಗ ಅಸ್ತಿತ್ವನೇ ಇಲ್ಲದೆ ಇರೋರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಸ್ತಿತ್ವಕ್ಕೆ ಬರ್ತಾರೆ. ನಾನು ನನ್ನ ಮಾತಿಗೆ ಇವತ್ತು ಬದ್ಧವಾಗಿದ್ದೀನಿ. ಈ ಯತ್ನಾಳ್ ಬಾಯಲ್ಲಿ ಸರಸ್ವತಿ ತಾಂಡವಾಡ್ತಿದ್ದಾಳ ಏನು? ಮೈನಾರಿಟೀಸ್ ಹೆಣ್ಮಕ್ಳನ್ನ ಹೆಂಗ್ ಮಾತಾಡಿದ್ರು ಯತ್ನಾಳು? ಆ ಅನಂತ್ ಕುಮಾರ್ ಹೆಗಡೆ ಹೆಂಗ್ ಮಾತಾಡಿದ್ರು? ಆ ಮೈಸೂರು ತಿಮ್ಮ ಹೆಂಗ್ ಮಾತಾಡ್ದ? ಅವ್ರು ಮಾತಾಡಿದ್ರೆ ಗೋಧಿ ಮೀಡಿಯಾಗಳಿಗೆ, ಗೋಧಿ ಪೇಜಸ್ಗೆ ಸಂಸ್ಕೃತಿ. ನಾನು ಬಿಜೆಪಿ ಆಫೀಸ್ ಹತ್ರ ಹೋದ್ರೆ 100 ಜನ ಪರ್ಕೆ ತೋರಿಸಿದ್ರು, 100 ಜನ ಚಪ್ಪಲಿ ತೋರಿಸಿದ್ರು. ನಾನ್ ಮಾತ್ರ ಕೈಗೆ ನಮಸ್ಕಾರ ಹಾಕಿದೆ. ರಾಜ್ಯದ ಜನತೆ, ಸಂಸ್ಕೃತಿ ಇರೋದು ಕಾಂಗ್ರೆಸ್ಗೆ, ಬಿಜೆಪಿಗೆಲ್ಲ ಸಂಸ್ಕೃತಿ ಇರೋದು. ಒಂದು MLA ಬಂದ್ರೆ ನೀವೊಂದು ಆರತಿ ತೆಗೆದು ನನಗೊಂದು ಕುಂಕುಮ ಇಟ್ಟು ಒಂದು ಸಿಂಧೂರ ಇಟ್ಟಿದ್ರೆ ಇವತ್ತು ಸ್ಟೇಟ್ ಅಲ್ಲಿ ನೀವು ಸೂಪರ್ ಹಿಟ್ ಆಗಿ ಹೋಗ್ತಿದ್ರಿ. ನಮ್ಮ ಆಫೀಸ್ ಹತ್ರ ಬರಕ್ ಹೇಳಿ, ನಾನು ಸಿಂಧೂರ ಇಟ್ಟು, ಕುಂಕುಮ ಇಟ್ಟು, ಅವ್ರಿಗೊಂದು ಕಾಫಿ ಕೊಡಿಸಿ ಗೌರವದಿಂದ ಡ್ರಾಪ್ ಮಾಡ್ತೀನಿ. ಇದು ಕಾಂಗ್ರೆಸ್ ಕಲ್ಚರ್. ಈ ಬಿಜೆಪಿ ಮುಖವಾಡನ್ ಬಯಲು ಮಾಡಬೇಕು ಸರ್. ನಾವೆಲ್ಲ ಹೊಸ ಜನರೇಷನ್ ಲೀಡರ್ಸ್. ಇನ್ನೊಂದು 30-40 ವರ್ಷ ಕಾಂಗ್ರೆಸ್ನ ನಾವೆಲ್ಲರೂ ಲೀಡ್ ಮಾಡ್ತೀವಿ. ಈ ಬಿಜೆಪಿನ ಎಕ್ಸ್ಪೋಸ್ ಮಾಡೋದೇ ನಮ್ಮ ಕರ್ತವ್ಯ. ಸರ್, ಅದೇ ಬಿಜೆಪಿ ವಿಷಯವಾಗಿ ಮಾತಾಡೋದಾದ್ರೆ, ಸವಾಲು ಪ್ರತಿ ಸವಾಲು ಒಳಗಡೆ ಪ್ರದೀಪ್ ಈಶ್ವರ್ ಅವರಿಗೆ ಸರಿಯಾದಂತ ಪಾಠವನ್ನ ಕಲಿಸಿದೀವಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ಏನ್ ಪಾಠ ಕಲ್ಸಿದ್ರಂತೆ? ದಾವಣಗೆರೆಗೆ ಬಾ ಅಂದೆ, ಬಿಜೆಪಿ ಆಫೀಸ್ ಹತ್ರ ಹೋದ್ರು. ಏನಾದ್ರು ಗಾಳಿ ಇದೆ, ಸ್ವಲ್ಪ ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಂತಿದ್ದೆ. ಏನೂ ಆಗ್ಲಿಲ್ಲಲ್ಲ. ಪೊರಕೆ ತೋರ್ಸಿದ್ರು, ಚಪ್ಲಿ ತೋರ್ಸಿದ್ರು. ನನ್ನನ್ನೇನಾದ್ರು ಡಿಸ್ಟರ್ಬ್ ಮಾಡಕ್ಕಾಯ್ತಾ? ಏಕಾಗ್ರತೆ ಡಿಸ್ಟರ್ಬ್ ಮಾಡಕ್ಕಾಯ್ತಾ? ತೊಡೆ ತಟ್ಟುವಾಗ ಕೈ ತೊಡೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಂಡು ತಟ್ಟಬೇಕು. ನಮ್ಮ ಹತ್ರ ಅವ್ರ ಹತ್ರ ಹೊಸ ಜನರೇಷನ್ ಹುಡುಗರು, ಬಡತನದಿಂದ ಬಂದಿರೋರು. ಕಳ್ಕೊಳಕ್ ನಮ್ಮ ಹತ್ರ ಏನು ಇಲ್ಲ ಗುರು. ಚಾಕ್ ಪೀಸ್ ಹಿಡಿದ್ರೆ ಸಾಮ್ರಾಜ್ಯ ಕಟ್ತೀನಿ ನಾನು. ಜೊತೆಗೆ ಪ್ರದೀಪ್ ಈಶ್ವರ್ ಅವರು ದಾವಣಗೆರೆ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಅಲ್ಪಸಂಖ್ಯಾತರು, ಅಹಿಂದರು. ಇಲ್ಲೇನಾದ್ರೂ ಈ ಮತಗಳನ್ನು ಸೆಳೆಯುವಲ್ಲಿ ಪ್ರದೀಪ್ ಈಶ್ವರ್ ಅವರು ಗೇಮ್ ಚೇಂಜರ್ ಆಗ್ತಾರಂತ, ಒಂದು ವೇಳೆ ದೊಡ್ಡ ಮತ ಅಂತರದಿಂದ ಗೆದ್ರೆ ಪ್ರದೀಪ್ ಈಶ್ವರ್ ಅವರ ಪಾಲು ಎಷ್ಟಿರುತ್ತೆ ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು OBC ಲೀಡರ್, ನಾನೊಬ್ಬ OBC ಹುಡುಗ. OBCಗಳನ್ನ ಕನ್ವಿನ್ಸ್ ಮಾಡ್ತೀವಿ ಸರ್. ನಾಳೆ ಅವ್ರ ಕಷ್ಟ ಸುಖಕ್ಕೆ ನಾವು ಆಗ್ತೀವಿ. ಅಹಿಂದ ನಮ್ಮ ಶಕ್ತಿ. ಅಹಿಂದ ಮತಗಳನ್ನ ಸಮರ್ಥಕ್ಕೆ ತರೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಈಗ ನೆನೆ ನಾನು ಸಿದ್ದರಾಮಯ್ಯ ಸಾಹೇಬ್ರು OBCಗಳಿರೋ ಕಡೆ ಕ್ಯಾನ್ವಸ್ ಮಾಡಿದ್ವಿ. ಅಭೂತಪೂರ್ವದ ರೆಸ್ಪಾನ್ಸ್ ಬಂತಲ್ಲ. ಅಹಿಂದ ಮತಗಳು ಸಮರ್ಥಕ್ಕೆ ಬಂದೇ ಬರುತ್ತೆ, ನನಗೆ ನಂಬಿಕೆ ಇದೆ. ಜೊತೆಗೆ ಪ್ರದೀಪ್ ಈಶ್ವರ್ ಅವ್ರನ್ನ, ಅವರ ಶಿಕ್ಷಣ ಸಂಸ್ಥೆಯನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಈಗ ಬಿಜೆಪಿ ಅವ್ರು ಏನ್ ಟಾರ್ಗೆಟ್ ಮಾಡ್ತಾರಂತೆ? ಏನಿದೆ ಟಾರ್ಗೆಟ್ ಮಾಡಕ್ಕೆ? ಕರ್ನಾಟಕದ ಜನತೆಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ನಾನ್ ನಡೆಸ್ತಾ ಇರೋದು ಒಂದು ಕೋಚಿಂಗ್ ಸೆಂಟರ್. ನೀಟ್ ಲಾಂಗ್ ಟರ್ಮ್. ಸೆಕೆಂಡ್ PUC ಮುಗಿದ್ಮೇಲೆ ಒಂದೇ ಅಟೆಂಪ್ಟ್ಗೆ MBBS ಪಾಸ್ ಆಗಕ್ಕಾಗದೆ ಇರೋ ಹುಡುಗರು 1 ವರ್ಷ ವೇಸ್ಟ್ ಮಾಡ್ಕೊಂಡು ಕೋಚಿಂಗ್ ತಗೊಂತಾರೆ. ನೀವು KPSC UPSC ಧಾರವಾಡದಲ್ಲಿ ತಗೊಂಡಂಗೆ. ಆ ಮಕ್ಕಳು ಬಂದು ನನಗೆ ಫೀಸ್ ಕಟ್ತಾರೆ. ಆ ಫೀಸ್ಗೆ ನಾನು 18% GST ಕಟ್ತೀನಿ. 3 ಲಕ್ಷ ಕಟ್ತೀರಾ ಸರ್? 54,000 GST ಕಟ್ತೀನಿ ಸರ್. ಬಂದಿರೋ ಲಾಭದಲ್ಲಿ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಆ ಮಕ್ಕಳಿಗೆ PG ಕೊಡ್ತೀನಿ, ಅಕಾಮಿಡೇಷನ್, ಕೋಚಿಂಗ್ ಕೊಡ್ತೀನಿ, ದಿನಕ್ಕೆ 16 ತಾಸು ಓದಿಸ್ತೀನಿ. ಇದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಂತೆ? ನಾನು PU ಕಾಲೇಜ್ ಮಾಡಿರೋ 2 ಇಯರ್ಸ್ ಬ್ಯಾಕ್. ಇದು ನಮ್ಮ ಫಸ್ಟ್ ರಿಸಲ್ಟ್. 293 ಮೆಂಬರ್ಸ್ ಇದ್ದಾರೆ. 293 ಜನಕ್ಕೆ 20 ಬಿಲ್ಡಿಂಗ್ ಬೇಕಾ? ಈ ಅನ್ಪಡ್ಗಳಿಗೆ, ಈ ಅನ್ಲಾಯಕಗಳಿಗೆ, ಈ ಗೋಧಿ ಪೇಜಸ್ಗಳಿಗೆ, ಗೋಧಿ ಮೀಡಿಯಾಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳ ನಂಬಿಕೆಯಿಂದ ಕಟ್ಟಿರೋ ಎಂಪೈರ್ ಇದು. ಯು ಕಾಂಟ್ ಶ್ರಿಂಕ್ ಮೈ ಎಂಪೈರ್. ಡೈಲಿ ಎಪಿಸೋಡ್ ಇರೋ ರಾಜ. ಡೈಲಿ ಎಷ್ಟು ದಿನ ಮಾಡ್ತೀರಾ? ನನಗೆ ಗೊತ್ತಿರೋ 365 ಡೇಸು ಮಾಡಬೇಕು. ನಿಮ್ಮ ಪೇಜ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಯಾರೋ ಬಿಜೆಪಿ ಅವ್ರು ಕಾಸು ಕಳ್ಸಿರ್ತಾರೆ ಸ್ವಲ್ಪ ಜನ. ಅದ್ಯಾಕೆ ದಾವಣಗೆರೆ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲಿಂದ ಹೋಯ್ತಂತೆ ಅವ್ರ ಕಾಸು? ನಾನು ಹೇಳೋದಿಷ್ಟೇ,
ಪರಿಶ್ರಮ ನೀಟ್ ಅಕಾಡೆಮಿ ಇದೊಂದು ಲಾಂಗ್ ಟರ್ಮ್ ಕೋಚಿಂಗು. PU ಕಾಲೇಜ್ ಸ್ಟಾರ್ಟ್ ಮಾಡಿದೀವಿ. ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರುತ್ತೆ. ಕರ್ನಾಟಕ ತಿರುಗಿ ನೋಡುವಂತ ರಿಸಲ್ಟ್ ಕೊಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಸರ್, ಪ್ರಥಮ PUC PCMBಗೆ ಲಾಂಗ್ ಟರ್ಮ್ಗೆ ದಾಖಲಾತಿ ಪ್ರಾರಂಭವಾಗಿದೆ. ಅಪ್ಲಿಕೇಶನ್ ತಗೊಳ್ಳಿ. ನಾನು ಇದೀನಿ, ಡಾಕ್ಟರ್ ಮಾಡ್ತೀನಿ, ತಲೆಗೆ ಇಡಿಸ್ಕೋಬೇಡ. ಸರ್, ಕೊನೆಯದಾಗಿ ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು? 50,000 ಮತಗಳಿಂದ ಗೆಲ್ತಾರೆ. ಖಂಡಿತವಾಗೂ ಗೆಲ್ತಾರೆ. ಸಮರ್ಥ ಗೆಲ್ತಾನೆ. ನನಗೆ ನಂಬಿಕೆ ಇದೆ. ಹುಡುಗ ತುಂಬಾ ಎತ್ತರಕ್ಕೂ ಬೆಳಿತಾನೆ ಸರ್. ಥ್ಯಾಂಕ್ ಯು ಸರ್. ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಶಿವಮಡಿವಾಳ, ದಾವಣಗೆರೆ.